ಬಹುಶಃ ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿ ಮತ್ತೆ ಒಂದು ಐಇಡಿ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದ ತ್ರಾಲ್ ಅನ್ನುವಂತಹ ಪ್ರದೇಶದಲ್ಲಿ ಈ ಐಇಡಿ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ನಂತರದ ಅಪ್ಡೇಟ್ಸ್ ನಮ್ಗೆ ಇನ್ನೂ ಬರಬೇಕಿದೆ. ಬಟ್ ಮೊನ್ನೆ ಪುಲ್ವಾಮಾದಲ್ಲಾದಂತಹ ನಂತರದ ಕೆಲ ದಿನಗಳಲ್ಲೇ ಈ ರೀತಿಯಾಗಿ ಮತ್ತೆ ಸ್ಫೋಟ ಆಗಿರೋದು ಸಹಜವಾಗಿ ಒಂದು ರೀತಿ ನಮಗೆ ಆತಂಕನೂ ಆಗುತ್ತೆ. ಜೊತೆಗೆ ಸೇನೆಗೆ ಅಲ್ಲಿ ಕಾರ್ಯನಿರ್ವಹಿಸುವಂತ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಸೇನೆಗೆ ಜೊತೆಗೆ ನಮ್ಮ ಏಜೆನ್ಸಿಗೆ ಮತ್ತೊಂದು ಸವಾಲು ಕೂಡ ಎದುರಾದಂತಾಗಿದೆ. ಬಟ್ ಈ ಐಇಡಿ ಸ್ಫೋಟ ಯಾವ ಮಟ್ಟದಲ್ಲಾಗಿದೆ, ಯಾವ ಪ್ರಮಾಣದಲ್ಲಾಗಿದೆ, ಏನಾದರೂ ಬಹಳ ಹಾನಿ ಉಂಟಾಗಿದೆಯಾ? ಬಹುಶಃ ಮೊನ್ನೆ ಪುಲ್ವಾಮಾದಲ್ಲಾಗಿದ್ದು ಕೂಡ ಐಇಡಿ ಬ್ಲಾಸ್ಟೇ. ಆ ನಂತರದಲ್ಲಿ ಐಇಡಿ ಸ್ಫೋಟಗೊಂಡು ಓರ್ವ ನಾಗರಿಕನಿಗೆ ಗಾಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಹಾಗಾದ್ರೆ ಇದು ಜನನಿಬಿಡ ಪ್ರದೇಶದಲ್ಲಿ ಆಗಿದ್ದು ಅಂತ ನಾವು ಅಂದ್ಕೊಳ್ಳೋದು. ಬಟ್ ಇಲ್ಲಿ ಸೇನಾ ಪಡೆಯನ್ನ ಗುರಿಯಾಗಿರಿಸಿಕೊಂಡು ಐಇಡಿ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಅದೃಷ್ಟವಶಾತ್ ಸೇನೆಗೆ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಏನೇ ಅನಾಹುತ ಆದಂತ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಅದೃಷ್ಟವಶಾತ್ ನಮ್ಗೆ ಇಲ್ಲಿ ತನಕ ಮಾಹಿತಿ ಲಭ್ಯ ಆಗ್ತಾ ಇರುವಂತೆ. ಬಟ್ ದುರದೃಷ್ಟವಶಾತ್ ಓರ್ವ ನಾಗರಿಕನಿಗೆ ಗಾಯ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಅವ್ರ ಸ್ಥಿತಿ ಹೇಗಿದೆ, ಏನು ಎತ್ತ ಇದೆಲ್ಲ ಏನಷ್ಟೇ ಗೊತ್ತಾಗಬೇಕಾಗಿರುವಂತಹ ಮಾಹಿತಿ. ನಂತರದ ಹಂತದಲ್ಲಿ ನಾವು ನಿಮ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಮುಂಜಾನೆ 3 ಗಂಟೆ ಸುಮಾರಿಗೆ ಇದು ಸಹಜವಾಗಿ ಇದು ಮಾಧ್ಯಮಗಳಿಗೆ ತಡವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಯಾಕಂದ್ರೆ ಮುಂಜಾನೆ 3 ಗಂಟೆ ಸುಮಾರಿಗೆ ಈ ತರ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಮುಂಜಾನೆ 3 ಗಂಟೆ ಸಂದರ್ಭದಲ್ಲಿ ಈ ತರದ ಸ್ಫೋಟ ಆಗಿದೆ ಅಂತ ಅಂದ್ರೆ ಬಹುಶಃ ದೊಡ್ಡ ಷಡ್ಯಂತ್ರದೊಂದಿಗೆನೆ ಈ ತರದ ಸ್ಫೋಟ ಮಾಡಿರಬಹುದಾದಂತ ಚಾನ್ಸಸ್ ಇದೆ. ಯಾಕಂತಂದ್ರೆ ಈ ತರದ ಕಾರ್ಯಾಚರಣೆ ನಾವು ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಮೊನ್ನೆ ಏರ್ ಸ್ಟ್ರೈಕ್ ಆಗಿರ್ಬೋದು, ಈ ತರದೆಲ್ಲ ನಾವು ಕಾರ್ಯಾಚರಣೆನ ನಡೆಸುವಂಥದ್ದು ಬೆಳಗಿನ ಜಾವ, ನಸುಕಿನ ಜಾವ. ಯಾಕಂದ್ರೆ ಸ್ವಲ್ಪ ನಮ್ಮ ವಿರೋಧಿಗಳು ಕೂಡ ನಿದ್ದೆ ಮಂಪರಲ್ಲಿ ಇರ್ತಾರೆ. ಆಗ ಅವ್ರ ವಿರುದ್ಧವಾಗಿ ನಾವು ಕಾರ್ಯಾಚರಣೆ ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ನಾವು ಹೆಡೆಮುರಿ ಕಟ್ಬೋದು ಅನ್ನುವಂಥದ್ದು ಇದ್ರ ಹಿಂದಿನ ಒಂದು ಉದ್ದೇಶ. ಆಮೇಲೆ ಅದೇ ರೀತಿಯಾಗಿ ಅವರು ಉರಿ ಸೇರಿದಂತೆ ಬೇರೆ ಬೇರೆ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಕೂಡ ಹೆಚ್ಚು ಕಡಿಮೆ ಇದೇ ಟೈಮಿಂಗ್ಸ್ ಅಲ್ಲೇ 4 ಗಂಟೆ 5 ಗಂಟೆ ಸಂದರ್ಭ, ಬೆಳಗಿನ ಜಾವ, ನಸುಕಿನ ಜಾವ. ಯಾಕಂದ್ರೆ ಎಲ್ಲ ಸರಿ ಹೋಯ್ತು ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ನೆಮ್ಮದಿ ಬಿಡುವಂತ ಸಂದರ್ಭದಲ್ಲಿ ಅವರು ಆ ಸಮಯವನ್ನ ಬಳಸ್ಕೊಳ್ತಾರೆ. ಅಗೈನ್ ಇವತ್ತು ಬೆಳಗಿನ ಸಂದರ್ಭ 3 ಗಂಟೆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ತ್ರಾಲ್ ಎಂಬ ಪ್ರದೇಶದಲ್ಲಿ ಐಇಡಿ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೃಷ್ಟವಶಾತ್ ಬಹುಶಃ ಸೇನೆ ಇದನ್ನ ಸಮರ್ಥವಾಗಿ ನಿಭಾಯಿಸಿದೆ ಅಂತ ಕಾಣಿಸುತ್ತೆ. ಸೇನೆಯನ್ನ ಗುರಿಯಾಗಿಸಿಕೊಂಡು ಈ ಐಇಡಿ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ.